ಇನ್ನು ರಾಂಗ್ ಟೈಮ್ ನಾನು ಕಾಲಿಟ್ಟಿದ್ದೀನಿ ಈ ಫೀಲ್ಡಿಗೆ ಅಂತ ಅನ್ನಿಸ್ತದೆ, ಆ್ಯಕ್ಟಿಂಗ್ ಫೀಲ್ಡಿಗೆ. ಓಕೆ ಏಕೆ? ಬಿಕಾಸ್ ದೇರ್ಸ್ ನಿಮಗೆ ಗೊತ್ತಿದೆ, ಮೂವೀಸ್ದು ಎಸೆನ್ಸ್ ಅದು ಕಳ್ಕೊಳ್ತಾ ಇದೆ. ಇಲ್ಲ ಅಂತಂದರೆ ಒಳ್ಳೆ ಮೂವೀಸ್ ಬರ್ತಾ ಇಲ್ಲ, ಒಳ್ಳೆ ಡೈರೆಕ್ಟರ್ಸ್ ಇಲ್ವಾ ಏನಂತಾನೆ ಇನ್ನೂ ಕನ್ಫ್ಯೂಷನ್ ಸ್ಟೇಟಲ್ಲಿದೆ ಈ ಕನ್ನಡ ಇಂಡಸ್ಟ್ರಿ ಬರ ಎದುರಿಸ್ತಾ ಇದೆ. ಹೌದು, ನಾಟ್ ಓನ್ಲಿ ಕನ್ನಡ, ಐಲ್ ಟೆಲ್ ಯು, ತಮಿಳಾಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಎಲ್ಲ ಎಲ್ಲ ಇಂಡಸ್ಟ್ರಿಲೂ ವರ್ಷಕ್ಕೆ 100-200 ಸಿನಿಮಾ ರಿಲೀಸ್ ಆಗುತ್ತೆ. ಬಟ್ ಒಂದು 4-5 ಸಿನಿಮಾ ಮಾತ್ರ ಹಿಟ್ ಆಗುತ್ತೆ. ಅನದರ್ 90 ಸಿನಿಮಾಗಳು, 90-95 ಮೂವೀಸ್ ಆರ್ ಗೆಟಿಂಗ್ ಫ್ಲಾಪ್. ಸೊ ಏನಾಗ್ತಿದೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕಲ್ಚರಲ್ಲಿ ತುಂಬ ಚೇಂಜ್ ಆಗಿದೆ, ಮೆಂಟಾಲಿಟಿ ತುಂಬ ಚೇಂಜ್ ಆಗಿದೆ. ಆ್ಯಂಡ್ ಎವ್ರಿಬಡಿ ಆರ್ ಟ್ಯಾಲೆಂಟೆಡ್. ಆಲ್ಮೋಸ್ಟ್ ಗಲ್ಲಿಲೂ ನಿಮಗೆ ಟ್ಯಾಲೆಂಟೆಡ್ ಕಂಟೆಂಟ್ ಕ್ರಿಯೇಟರ್ಸ್ ಸಿಗ್ತಾರೆ. ಸೊ ನಾವ್ ಇಟ್ಸ್ ದ ಎರಾ ಆಫ್ ಕಂಟೆಂಟ್ ಕ್ರಿಯೇಟರ್ಸ್, ನಾಟ್ ದ ಕಂಟೆಂಟ್ ಕ್ರಿಯೇಟರ್ಸ್ ಎರಾ ಇದು, ನಾಟ್ ದ ಆ್ಯಕ್ಟರ್ ಆಗಿರ್ಬೋದು, ಫಿಲಮ್ ಡೈರೆಕ್ಟರ್ ಅವ್ರ ಎರಾ ಅಲ್ಲ. ಅವ್ರ ಎರಾ ಆಲ್ಮೋಸ್ಟ್ ಮುಗಿಯಕ್ಕೆ ಬರ್ತಾ ಇದೆ ಇವಾಗ.